ಸದನದಲ್ಲಿ ಅಬಕಾರಿ ವರ್ಸಸ್ ನರೇಗಾ ಜಟಾಪಟಿ ಜೋರಾಗಿ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸದಸ್ಯರ ವಿರುದ್ಧ ಗರಂ ಆಗಿದ್ದಾರೆ. ನರೇಗಾ ಬಗ್ಗೆ ಚರ್ಚೆಯಾಗಬೇಕು, ನಿಯಮಾವಳಿ ಪ್ರಕಾರ ಸದನ ನಡೆಯಬೇಕು ಅಂದಿದ್ದಾರೆ. ಈ ವೇಳೆ ವಿಪಕ್ಷದವರು ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು. ಭಾರೀ ಗದ್ದಲ ಉಂಟಾಗಿದೆ. ಇದರ ಮಧ್ಯೆಯೂ ಕೂಡ ಸಿಎಂ ನರೇಗಾ ಚರ್ಚೆ ಪ್ರಸ್ತಾಪಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಯಾರು ನಿಮ್ಮ ಮಾತನ್ನ ಕೇಳಲ್ಲ ಅವರನ್ನ ಹೊರಗಾಕಿ ಅಂತ ಸಿಎಂ ಸ್ಪೀಕರ್ಗೆ ಹೇಳಿದ್ದಾರೆ. ಈ ವೇಳೆ ಭಾರೀ ಗದ್ದಲ ಗಲಾಟೆ ಉಂಟಾಯಿತು. ವಿಧಾನಸಭೆಯಲ್ಲಿ ಜಿ ಚರ್ಚೆಗೆ ಅವಕಾಶ ಕೊಡುವ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಭಾರಿ ಗದ್ದಲ ಆಗಿದೆ. ಜಿ ಚರ್ಚೆಗೆ ಹೇಗೆ ಅವಕಾಶ ಕೊಟ್ರಿ, ಅಜೆಂಡಾದಲ್ಲಿ ಎಲ್ಲಿಯೂ ಇಲ್ಲ ಅಂತ ಸ್ಪೀಕರ್ಗೆ ಬಿಜೆಪಿಯ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ರು. ಈ ವೇಳೆ ರೂಲ್ಸ್ ಬುಕ್ ಓದಿದ ರಾಯ್ರೆಡ್ಡಿ ಯಾವಾಗ ಬೇಕಾದರೂ ಮಂಡಿಸಬಹುದು ಅಂತ ಹೇಳಿದ್ರು. ಪ್ರತಿಪಕ್ಷ ಮತ್ತು ಸದಸ್ಯರ ವಿರೋಧದ ನಡುವೆಯೂ ಜಿ ಕುರಿತು ಖಂಡನಾ ನಿರ್ಣಯ ಮಂಡಿಸೋಕೆ ಸ್ಪೀಕರ್ ಅನುಮತಿ ಕೊಟ್ಟರು. ಖಂಡನಾ ನಿರ್ಣಯದ ಬಗ್ಗೆ ಸಿಎಂ ವಿವರಣೆ ನೀಡಬೇಕಾದ್ರೆ ಬಿಜೆಪಿ ಜೆಡಿಎಸ್ ಸದಸ್ಯರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗರಂ ಆದ ಸಿಎಂ ಹೇಗೆ ಮಾಡಿದ್ರೆ ಇವರನ್ನ ಹೊರಗಡೆ ಹಾಕಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಹೌದೌದು, ಏನ್ ಬೇಕಾದ್ರೂ ಮಾಡೋದಲ್ಲ, ನಿಯಮಾವಳಿಗಳ ಪ್ರಕಾರ ಮಾಡೋದು. ಏನ್ ಬೇಕಾದ್ರೂ ಮಾಡೋದಲ್ಲ, ಸರ್ಕಾರ ಇರೋದು ನಿಯಮಾವಳಿಗಳ ಪ್ರಕಾರ ಮಂಡಿಸಿದ ನಿರ್ಣಯ ಕ್ರಮಬದ್ಧವಾಗಿದೆ. ಅದಕ್ಕೆ ನಾನು ಮುಂದೆ ಅವಕಾಶ ಮಾಡಿಕೊಡ್ತೇನೆ. ಮುಂದುವರಿಸಿ. ಯಾವ ನಿಯಮದ ಪ್ರಕಾರ ಅದು ಮತ್ತೆ ಹೇಳ್ತೇನೆ. ನಿಯಮದ ಪ್ರಕಾರ ಇದೆ, ಕ್ರಮಬದ್ಧವಾಗಿದೆ. ಮುಖ್ಯಮಂತ್ರಿಗಳೇ, ನೀವ್ ಹಿಂಗೆ ಅದನ್ನ ಹೇಳಿ, ನಿಮ್ಗೆ ಏನಾದ್ರು ಒಂದು ಮಾತಾಡದೇ ಇರ್ಬೇಕಷ್ಟೇ. ನಿಯಮದ ಉತ್ತರ ಮಾತಾಡಿ. ಈಗ ಅಲ್ಲಿಗೆ ಬಂದ್ರಿ, ಇದೆಲ್ಲ ಹೋಯ್ತಾ? ಒಂದು ಪರ್ಸನ್ ಹೋಯ್ತು. ನಿಮ್ಮೆಲ್ಲ ಹೇಳಿದ್ರು ಉಂಟಲ್ಲ. ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಜಾಹೀರಾತು ವಿಚಾರದ ಕುರಿತು ಮಾತನಾಡಿದ ಪರಮೇಶ್ವರ್, ಇದು ಸರ್ಕಾರದ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಅಲ್ಲ. ಅವರ ಸರ್ಕಾರದ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಖಂಡಿಸುತ್ತಿದೆ. ಜನಸಮುದಾಯಕ್ಕೆ ಸರ್ಕಾರವೇ ಹೇಳಬೇಕು ಅಲ್ವಾ? ಹಾಗಾಗಿ ಜಾಹೀರಾತು ಕೊಟ್ಟಿದ್ದಾರೆ. ಆದರೆ ಈ ಮೂಲಕ ಹೈಕಮಾಂಡ್ ಮೆಚ್ಚಿಸುವ ಕೆಲಸ ಮಾಡಿಲ್ಲ. ನರೇಗಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಸೀಮಿತವಾಗಿರೋದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ? ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದೀವಿ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಯಾರನ್ನೂ ಮೆಚ್ಚಿಸೋವಂಥ ಪ್ರಶ್ನೆ ಅಲ್ಲ ಇದು. ನೋಡಿ, ಭಾಳ ಸ್ಪಷ್ಟವಾಗಿ ನರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಈ ವಿಬಿ ರಾಮ್ಜಿ ಬಿಲ್ಲನ್ನು ತಂದು ಪಂಚಾಯತ್ ಅಧಿಕಾರಗಳನ್ನು ಮೊಟಕುಗೊಳಿಸಿದ್ದಾರೆ. ಕಾರ್ಮಿಕರನ್ನು ಗುಲಾಮರು ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯಕ್ಕೆ ಒಂದು ತೆರಿಗೆ ಹಾಗೂ ಆರ್ಥಿಕ ಭಯೋತ್ಪಾದನೆಯನ್ನು ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಮೇಲಿಂದ ಕೆಲಸ ತೀರ್ಮಾನ ಹಳ್ಳಿನಲ್ಲಾಗಲ್ಲ, ದಿಲ್ಲಿನಲ್ಲಾಗುತ್ತೆ. ಕಾರ್ಮಿಕರು ಗುತ್ತೇದಾರರ ಹತ್ರ ಹೋಗಿ ಕೆಲಸ ಮಾಡಬೇಕಾಗ್ತದೆ. ನೋಡಿ, ಮನ್ರೇಗಾದಿಂದ ಎಷ್ಟು ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು. ಈಗ ಇವರು ಮಾಡಿರೋದ್ರಿಂದ ಅದು ಲಿಮಿಟೆಡ್ ಆಗೋಯ್ತು, ಭಾಳ ಲಿಮಿಟ್ ಆಯಿತು. ಆಮೇಲೆ ಎಲ್ಲಿ ಬೇಕೋ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಇದು ಈ ರಾಮ್ಜಿ ಇರುತ್ತೆ, ಆಯ್ದ ಪ್ರದೇಶಗಳಲ್ಲಿ. ಆದರೆ ಉದ್ಯೋಗ ಬಡವರು ಮಾಡೋ ಕೆಲಸ BJP ಮಾಡ್ತಾಯಿದೆ ಅಷ್ಟೇ. ಬಡವ್ರ ಬಗ್ಗೆ ಕನಿಕರ ಇಲ್ಲ, ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲ, ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ, ದೀನದಲಿತರ ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ಲವೇ ಇಲ್ಲ ಬಿಡಿ. ಆದರೆ ಬಡವರು ಅನ್ನೋದು ಎಲ್ಲ ಧರ್ಮಗಳಲ್ಲೂ, ಎಲ್ಲ ಜಾತಿ, ಎಲ್ಲ ಭಾಷೆಯವರು ಇರ್ತಾರಲ್ಲ, ಅವ್ರ ಬಗ್ಗೆನೇ ಇವರಿಗೆ ಕನಿಕರ ಇಲ್ಲ. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಪಕ್ಕೆ ನಂಬರ್ 1 ಅಬಕಾರಿ ಇಲಾಖೆ ಆಗಿದೆ. ದಿನನಿತ್ಯ ಒಂದು ವಿಡಿಯೋ, ಆಡಿಯೋ ಬರ್ತಾನೆ ಇದೆ. ಸಿಎಂ ಈ ಬಗ್ಗೆ ಮಾತಾಡ್ತಿಲ್ಲ, ಕಾಸಿಗಾಗಿ ಪೋಸ್ಟಿಂಗ್ ನಡೀತಾ ಇದೆ. ಹೊಸ ರೀತಿಯ ಭ್ರಷ್ಟಾಚಾರ ಶುರುವಾಗಿದೆ.
ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ಸಾಲದು, ಅವರ ಆದರ್ಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಆಡಿಯೋ ಇರುವ ಪೆನ್ ಡ್ರೈವ್ ಪ್ರದರ್ಶಿಸಿ ಲಂಚದ ಮಾಹಿತಿಯನ್ನ ಅಶೋಕ್ ಬಿಚ್ಚಿಟ್ಟಿದ್ದಾರೆ. ಈ ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂಥ A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಅಬಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂಥೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೋಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡೋದು. ಫಸ್ಟು ಬರ್ತದೆ ಸೀಟ್, ಇದು ವಿಡಿಯೋ ಆಡಿಯೋ ಬರ್ತದೆ, ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ, ಸಿಗ್ನಲ್ ಲೈಟು ಹುಷಾರ್ ಎಲ್ಲ ನಸೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಅಂದಿದ್ದ ವಿಚಾರವಾಗಿ ಪರಿಷತ್ನಲ್ಲಿ ಕ್ಷಮೆಯಾಚನೆಗೆ ಸಿಟಿ ರವಿ ನಿರಾಕರಿಸಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ವಿಷಾದ ವ್ಯಕ್ತಪಡಿಸಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ. ತಪ್ಪು ಮಾಡಿರೋರು ವಿಷಾದ ವ್ಯಕ್ತಪಡಿಸ್ತಾರೆ, ನಾನು ತಪ್ಪು ಮಾಡಲ್ಲ, ನಾನು ದೂರುದಾರ ಅಂತ ವಾದ ಮಾಡಿದ್ದಾರೆ. ಈ ವೇಳೆ HK ಪಾಟೀಲ್, ನೀವು ದೂರುದಾರರಲ್ಲ, ಪ್ರವೋಕೇಟರ್, ಹೀಗಾಗಿ ಸಿಟಿ ರವಿ ಕ್ಷಮೆ ಕೇಳಬೇಕು ಅಂತ ಆಡಳಿತ ಪಕ್ಷದವರು ಪಟ್ಟು ಹಿಡಿದ್ರು. ಗದ್ದಲ ಜೋರಾದ ಹಿನ್ನೆಲೆ ನಾಳೆಗೆ ಕಲಾಪ ಮುಂದೂಡಲಾಗಿದೆ. ನಾನೇನು ಹೇಳಿದ್ದೀನಿ ಅದು ಸತ್ಯವಾಗಿರೋದು. ಹಾಗಾಗಿ ನಾನು ಯಾರನ್ನೂ ಪ್ರೊವೊಕೇಟು ಮಾಡಿಲ್ಲ, ಯಾರ್ದು ಹೆಸರನ್ನೂ ತಗೊಂಡು ಹೇಳಿಲ್ಲ. ಕೇವಲ ಪ್ರಧಾನಮಂತ್ರಿಗಳು, ಅದು ಯಾರು ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ 140 ಕೋಟಿ ಜನರನ್ನು ಪ್ರತಿನಿಧಿಸೋದು. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ಕೇಂದ್ರ ಬಜೆಟ್ ವಿರುದ್ಧ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಗುಡುಗಿದ್ದಾರೆ. ಬಿಜೆಪಿಯವರು ಯಾವ ಮುಖ ಹೊತ್ತುಕೊಂಡು ಈ ಬಜೆಟ್ ಸ್ವಾಗತ ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಇಲ್ಲ, ನಮಗೆ ಸೇರಬೇಕಾದ ಹಣವನ್ನು ಕೂಡ ಕೊಡ್ತಿಲ್ಲ. ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಟ್ಟರೆ ನಮಗೆ ಸಮಯ ಕೂಡ ಕೊಡ್ತಿಲ್ಲ. ಕುಮಾರಸ್ವಾಮಿ ಈ ಬಜೆಟ್ ಅನ್ನು ಯಾವ ರೀತಿ ಸ್ವಾಗತಿಸ್ತಾರೋ ನನಗೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಸಮಯ ನಿಜವಾಗ್ಲೂ ಇದೊಂದು ಅತ್ಯಂತ ದುರದೃಷ್ಟಕರ ಸಂಗತಿ. ಕರ್ನಾಟಕದ ಭಾಗ್ಯಕ್ಕೆ, ಕರ್ನಾಟಕ ಜನತೆಗೆ ಏನೆಲ್ಲ ಆಸೆ ಇಟ್ಟಿದ್ರು, ನಮಗೆ ಕೊಡಬೇಕಾದಂಥ ಹಣವನ್ನು ಸಹ ಕೊಡಲಿಲ್ಲ. ಏನು ಇದೊಂದು ನಿರಾಶಾದಾಯಕ ಬಡ್ಜೆಟು. BJPಯವರು ಯಾವ ಮುಖ ಹೊತ್ಕೊಂಡು ಇದನ್ನು ಸ್ವಾಗತ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಂದೊಂದ್ಸಲ ಏನಾಗ್ತದೆ, ನಾವು ಸಮಯ ಕೇಳಿದ್ರೆ ಸಮಯನೇ ಕೊಡೋದಿಲ್ಲ. ಆ ಥರದ ಘಟನೆಗಳು ನನಗೆ ಸ್ವತಃ ಅನುಭವ ಆಗಿವೆ. ಮುಂದೆ ಸಮಯ ಬಂದಾಗ ಹೇಳ್ತೀನಿ ಏನೇನಾಯಿತು ಅಂತ. ಸಮರ್ಥನೆ ನಮ್ಮ ಈ ಜಿಲ್ಲಾ ಇವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಇಲ್ಲಿ ಸಂಸತ್ ಸದಸ್ಯರು ಹೇಗೆ ರೀತಿ ಇದನ್ನು ಸಮರ್ಥನೆ ಮಾಡ್ಕೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಗೆ ಏನಾರ ಕೊಡುಗೆ ಇದೆಯಾ ಹೇಳಿ, ಹೋಗಲಿ. ನಮ್ಮ ರಾಜ್ಯಕ್ಕೆ ಕೊಡುಗೆ ಇದೆಯಾ ಹೇಳಿ, ಹೋಗಲಿ. ರಾಜ್ಯದಲ್ಲಿ ಗುತ್ತಿಗೆ ಗೋಲ್ಮಾಲ್ ಆಗ್ತಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಎನ್ನಲಾದ ಕಮಿಷನ್ ಡೀಲ್ನ ವಿಡಿಯೋ ಇದೀಗ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷರ ವಿಡಿಯೋ ವೈರಲ್ ಆಗಿದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬಿಡ್ ವಿಚಾರವಾಗಿ ಮಾತನಾಡಿರೋ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಖರ್ ಜಿ, ನಿರ್ದೇಶಕ HR ಚಿಂಚಳಿ ಅವರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ನಾವು ಸಣ್ಣವ್ರು ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದೀವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಮತ್ತು ನಿರ್ದೇಶಕ HR ಚಿಂಚಳಿ ಅವರನ್ನ ಅಮಾನತು ಮಾಡಲಾಗಿದೆ. ಇಂದು ಚಾಮರಾಜಪೇಟೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಶೇಗಜಿ ಉಚ್ಚಾಟನೆ ಬೆನ್ನಲ್ಲೇ
ಜಗನ್ನಾಥ್ ಶೇಗಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾನು ಯಾರಿಗೂ ವಿಡ್ರಾ ಕೊಡುವಂತೆ ಒತ್ತಡ ಹೇರಿಲ್ಲ, ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಡ ಹಾಕಿಲ್ಲ. ನನಗೆ ನೋಟಿಸ್ ನೀಡಿ ತನಿಖೆ ನಡೆಸಿ ತಪ್ಪು ಕಂಡು ಬಂದರೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ ಅಂದ್ರೆ ಅವರ ಬಂಡವಾಳ ಬಯಲು ಮಾಡ್ತೇನೆ. ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ದು ನಾನು. ಇದುವೇ ನನ್ನ ಉಚ್ಚಾಟನೆಗೆ ಕಾರಣ ಅನಿಸ್ತಾ ಇದೆ. ಸರ್ಕಾರದ ಮೇಲೆ ನಾನು ಮಾಡಿರುವ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿಗಳಿದ್ದು ಸೂಕ್ತ ಸಮಯದಲ್ಲಿ ಬಯಲಿಗೆ ತರ್ತೀನಿ ಅಂತ ಎಚ್ಚರಿಸಿದ್ದಾರೆ. ಕ್ರೈಮ್ ಸುದ್ದಿಗಳನ್ನ ನೋಡೋಣ. ಅನೈತಿಕ ಸಂಬಂಧದ ವಿಚಾರವಾಗಿ ತಮ್ಮನನ್ನ ಸಾವಿನ ದವಡೆಯಿಂದ ಪಾರು ಮಾಡಲು ಹೋಗಿ ಅಣ್ಣ ಬಲಿಯಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿದೆ. ಕೊಲೆಗೆ ಸಂಬಂಧಪಟ್ಟಂತೆ ಜ್ಯೋತಿಷಿ ಕಮಲಾಕರ ಭಟ್ ಸೇರಿದಂತೆ 7 ಜನರನ್ನ ಬಂಧಿಸಲಾಗಿದೆ. ಮಹೇಶ್ ನಾಯಕ್ ಎನ್ನುವರ ಪತ್ನಿ ಸುಚಿತ್ರಾ ಜೊತೆ ಜ್ಯೋತಿಷಿ ಕಮಲಾಕರ ಭಟ್ ಅನೈತಿಕ ಸಂಬಂಧ ಹೊಂದಿದ್ದನಂತೆ. ಇದೇ ವಿಚಾರವಾಗಿ ಸುಚಿತ್ರಾ, ಆಕೆಯ ತಂದೆ ಸೇರಿದಂತೆ 7 ಜನರ ತಂಡ ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ವೇಳೆ ತಮ್ಮನ ರಕ್ಷಣೆಗೆ ಬಂದಂತಹ ಅಣ್ಣ ವಸಂತ್ ನಾಯ್ಕ್ ತೀವ್ರವಾಗಿ ಗಾಯಗೊಂಡು ಜೀವ ತೆತ್ತಿದ್ದಾರೆ. ಇನ್ನು ಮಹೇಶ್ ನಾಯ್ಕ್ ಕೂಡ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಕೊಲೆ, ಹಲ್ಲೆ, ಗಲಾಟೆಗೆ ಸಂಬಂಧಪಟ್ಟಂತೆ ಜ್ಯೋತಿಷಿ ಕಮಲಾಕರ ಭಟ್ ಇವರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಹಾಗೂ ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ತಂದೆ ಲೋಕನಾಥ್ ಸೇರಿದಂತೆ 7 ಜನರನ್ನ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸುಚಿತ್ರಾ ಗಂಡ ಮಹೇಶ್ ಜಟ್ಟಿಹಳ್ಳಿ ಶಿವಮೊಗ್ಗದ ಮೆಗ್ಗಾನ್ನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ಮಹೇಶ್ ಜಟ್ಟಿಹಳ್ಳಿ, ನಮ್ಮಣ್ಣನನ್ನ ಕೊಂದವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಸೈಟ್ನಲ್ಲಿ ಕಲ್ಲು ಸಿಕ್ಕಿದೆ ಅಂತ ಜಿಲೆಟಿನ್ ಕಡ್ಡಿ ಬಳಸಿ ಸ್ಫೋಟಿಸಲಾಗಿದೆ. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಷಯ್ ನಗರ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಾಹಿತಿ ತಿಳಿತಾ ಇದ್ದಂಗೆ ಸ್ಥಳಕ್ಕೆ ತೆರಳಿದ ಪೊಲೀಸರು ಜಿಲೆಟಿನ್ ಮತ್ತು ಡಿಟೋನೇಟರ್ ಸೀಸ್ ಮಾಡಿದ್ದಾರೆ. 15 ಜಿಲೆಟಿನ್ ಕಡ್ಡಿ ಮತ್ತು 30 ಡಿಟೋನೇಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಚಲಿಸ್ತಾ ಇದ್ದಂತಹ ಕಾರು ಆಕಸ್ಮಿಕವಾಗಿ ಬೆಂಕಿಯಿಂದ ಹೊತ್ತಿ ಉರಿದಿದೆ. ಹಿರಿಯೂರು ತಾಲೂಕಿನ ಬಾಲೇನಹಳ್ಳಿ ಬಳಿಯಲ್ಲಿ ಒಂದು ಘಟನೆ ನಡೆದಿದೆ. ಅಗ್ನಿ ಅವಘಡದಲ್ಲಿ ಕಾರಿನಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದ 37 ಹಸುಗಳನ್ನು ಹಿಂದೂ ಸಂಘಟನೆ ಮುಖಂಡರು ರಕ್ಷಣೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ದೇವರಾಯ ಸಮುದ್ರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರ ಟೋಲ್ಗೇಟ್ ಬಳಿ ಹಸುಗಳಿದ್ದ ಕಂಟೈನರ್ ಅನ್ನು ತಡೆಯಲಾಗಿದೆ. ಕಂಟೈನರ್ನಲ್ಲಿ ಇದ್ದಂಥ 37 ಹಸುಗಳನ್ನು ರಕ್ಷಣೆ ಮಾಡಿ ಹಸುಗಳು ಮತ್ತು ಕಂಟೈನರ್ ಅನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಕಸಾಯಿಖಾನೆಗೆ ಹಸುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆಂದು ಆರೋಪಿಸಿರುವ ಹಿಂದೂ ಮುಖಂಡರು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಆಭರಣ ಕಳವು ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಮೇಲೆ ಧರ್ಮರಾಯಸ್ವಾಮಿ ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ದಾರೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಸಿಕ್ಕಿತ್ತು. ಅದನ್ನ ನಾಗರಾಜ್ ತೆಗೆದುಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಕೂಡ ಇದೆ. ಮುಜರಾಯಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅಧಿಕಾರಿಗಳು ಕರಗ ನಡೆಸುವಾಗ ಭಾರಿ ಹಗರಣ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆಯ ಇಒ ನಾಗರಾಜನನ್ನ ಅಮಾನತು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ವಿಮಾನಗಳ ಹಾರಾಟದ ವೇಳೆ 2 ಬೀದಿ ನಾಯಿಗಳು ರನ್ವೇಗೆ ನುಗ್ಗಿದ್ದಾವೆ. ರನ್ವೇಗೆ ನುಗ್ಗಿ ಫ್ಲೈಟ್ಗಳ ಬಳಿ ಬೀದಿ ನಾಯಿಗಳು ಓಡಾಡಿದ್ದಾವೆ. ಕೂಡಲೇ ಅಲರ್ಟ್ ಆದ ಏರ್ಪೋರ್ಟ್ ಸಿಬ್ಬಂದಿ ಹರಸಾಹಸಪಟ್ಟು 2 ಬೀದಿ ನಾಯಿಗಳನ್ನು ಸೆರೆ ಹಿಡಿದಿದ್ದಾರೆ. ದೇಶದ ಸುದ್ದಿಗಳನ್ನ ನೋಡೋಣ. ಲೋಕಸಭಾ ಕಲಾಪದಿಂದ ಒಟ್ಟು 8 ಸಂಸದರನ್ನ ಅಮಾನತು ಮಾಡಲಾಗಿದೆ. ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಅವರ ಆತ್ಮಕಥೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪಿಸ್ತಾ ಇದ್ದಂತೆ ಲೋಕಸಭೆಯಲ್ಲಿ ಜೋರು ಗದ್ದಲ ಉಂಟಾಗಿದೆ.
ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಸ್ಪೀಕರ್ ಪೀಠದತ್ತ ಕಾಗದ ಹರಿದು ಎಸೆದಂತಹ 8 ಮಂದಿ ಸಂಸದರನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಅಮಾನತು ಮಾಡಿದ್ದಾರೆ. ಈ ಬಜೆಟ್ ಕಲಾಪ ಮುಗಿಯುವವರೆಗೂ ಕೂಡ 8 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. 7 ಕಾಂಗ್ರೆಸ್ ಸಂಸದರು ಮತ್ತು ಸಿಪಿಐಎಂನ ಒಬ್ಬ ಸಂಸದರನ್ನ ಅಮಾನತು ಮಾಡಲಾಗಿದೆ. ಎರ್ನಾಕುಲಂ ಸಂಸದ ಹಿಬಿ ಈಡನ್, ಲುಧಿಯಾನಾ ಸಂಸದ ಅಮರೇಂದರ್ ಸಿಂಗ್ ರಾಜಾ ಮತ್ತು ವಿರುಧನಗರ ಸಂಸದ ಮಾಣಿಕ್ಯಂ ಠಾಗೂರ್ ಮತ್ತು ಅಮೃತ್ಸರ್ ಸಂಸದ ಗುರ್ಜೀತ್ ಸಿಂಗ್ ಮತ್ತು ಬೋರ್ಗಿರ್ ಸಂಸದ ಕಿರಣ್ ಕುಮಾರ್ ರೆಡ್ಡಿ, ಭಂಡಾರ ಗೋಂಡಿಯಾ ಸಂಸದ ಪ್ರಶಾಂತ್ ಪಡೋಲೆ, ಇಡುಕಿ ಸಂಸದ ಡೀನ್ ಕುರಿಯಾಕೋಸ್ ಅಮಾನತುಗೊಂಡಂತಹ 7 ಕಾಂಗ್ರೆಸ್ ಸಂಸದರು. ಇನ್ನು ಮಧುರೈ ಸಿಪಿಐಎಂ ಸಂಸದ ಎಸ್ ವೆಂಕಟೇಶನ್ ಕೂಡ ಸಂಸತ್ ಕಲಾಪದಿಂದ ಅಮಾನತಾಗಿದ್ದಾರೆ. ಇನ್ನು ಲೋಕಸಭೆಯಿಂದ 8 ಸಂಸದರನ್ನ ಅಮಾನತುಗೊಳಿಸಿರುವುದನ್ನು ಖಂಡಿಸಿ ವಿಪಕ್ಷಗಳು ಭಾರೀ ಪ್ರತಿಭಟಿಸಿವೆ. ಸಂಸತ್ ಭವನದ ಹೊರಗಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಅಮಾನತುಗೊಂಡ 8 ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ರಾಜಿ ಮಾಡಿಕೊಂಡಿದ್ದಾರೆ. ನವರಾಣೆ ಮತ್ತು ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಚರ್ಚೆಗೆ ಬರ್ತಾ ಇಲ್ಲ. ಅಮೆರಿಕದ ಸುಂಕಗಳಿಗೆ ಹೀಗೆ ಶರಣಾದರು ಅನ್ನೋದರ ಕುರಿತು ಸಂಸತ್ತಿನಲ್ಲಿ ಮಾತನಾಡಲು ಪ್ರಧಾನಿ ತುಂಬಾ ಹೆದರ್ತಿದ್ದಾರೆ ಅಂತ ರಾಹುಲ್ ಗುಡುಗಿದ್ದಾರೆ. 8 ಸಂಸದರ ಅಮಾನತಿಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಹಾಸ್ಯಾಸ್ಪದ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಮಾತನಾಡುವ ಹಕ್ಕಿರಬೇಕು. ಸಂಸದರ ಸಮಸ್ಯೆಗಳನ್ನು ಆಲಿಸಬೇಕು. ಆದರೆ ಕಲಾಪದಲ್ಲಿ ವಿಪಕ್ಷ ಸದಸ್ಯರಿಗೆ ಮಾತನಾಡಲು ಅವಕಾಶ ಕೊಡ್ತಾ ಇಲ್ಲ ಅಂತ ಪ್ರಿಯಾಂಕಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ನೂತನ ವಾಣಿಜ್ಯ ಒಪ್ಪಂದವಾಗಿದ್ದು ಭಾರತದ ಮೇಲಿನ ಸುಂಕವನ್ನು ಟ್ರಂಪ್ 18% ಇಳಿಸಿದ್ದಾರೆ. ಅಮೆರಿಕ ಜೊತೆಗಿನ ಭಾರತದ ಐತಿಹಾಸಿಕ ವ್ಯಾಪಾರ ಒಪ್ಪಂದವು ನಿರಂತರ ತಾಳ್ಮೆಯ ಫಲಿತಾಂಶವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಸುಂಕ ಮಾತುಕತೆಗಳ ಬಗ್ಗೆ ಹಿಂದಿನ ಟೀಕೆಗಳು ಸಕಾರಾತ್ಮಕ ಫಲಿತಾಂಶಕ್ಕೆ ದಾರಿ ಮಾಡಿಕೊಟ್ಟಿವೆ ಎಂದಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ಸಂಸದರು ಸನ್ಮಾನ ಮಾಡಿದ್ದಾರೆ. पूरे विश्व को भारत के साथ संबंध बढ़ाने के लिए देश के अंदर ही ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಒತ್ತಡದ ಕಾರಣದಿಂದ ವ್ಯಾಪಾರ ಒಪ್ಪಂದವನ್ನ ಒಪ್ಪಿಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ರಾಹುಲ್ ಗಾಂಧಿ ಸಾರ್ವಜನಿಕರನ್ನ ದಾರಿ ತಪ್ಪಿಸಲು ಬಯಸ್ತಿದ್ದಾರೆ. ಭಾರತದ ಪ್ರಗತಿಯ ಬಗ್ಗೆ ಅವರಿಗೆ ಒಂದಿಂಚೂ ಕಾಳಜಿ ಇಲ್ಲ ಅಂದ್ರು. ಗೌಪ್ಯತೆ ಉಲ್ಲಂಘನೆ ಆರೋಪದಲ್ಲಿ ವಾಟ್ಸ್ಆಪ್ ಒಡೆತನದ ಮೆಟಾ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ದೇಶದ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗದಿದ್ದರೆ ದೇಶ ಬಿಟ್ಟು ತೊಲಗಿ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ. ಜಾಹೀರಾತಿಗಾಗಿ ಬಳಕೆದಾರರ ಖಾಸಗಿ ಡೇಟಾವನ್ನು ಹಂಚಿಕೊಳ್ತಾ ಇದೆ ಎನ್ನುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ದೇಶ ತೊರೆಯುವಂತೆ ಎಚ್ಚರಿಸಿದೆ. ತಮಿಳುನಾಡಿನ ಚೆನ್ನೈನಲ್ಲಿ ರಸ್ತೆ ಸ್ವಚ್ಛ ಮಾಡುವಾಗ ಸಿಕ್ಕಂತಹ ಚಿನ್ನಾಭರಣವನ್ನ ವಾರಸುದಾರರಿಗೆ ಹಿಂದಿರುಗಿಸಿ ಪೌರ ಕಾರ್ಮಿಕ ಮಹಿಳೆ ಪದ್ಮಾ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇದೀಗ ಈ ಮಹಿಳೆಗೆ ನಟ ರಜನಿಕಾಂತ್ ತಮ್ಮ ನಿವಾಸಕ್ಕೆ ಕರೆದು ಗೌರವಿಸಿದ್ದಾರೆ. ಪದ್ಮಾ ಅವರ ಪ್ರಾಮಾಣಿಕತೆಯನ್ನ ಮೆಚ್ಚಿ 18 ಗ್ರಾಂ ತೂಕದ ಚಿನ್ನದ ಚೈನ್ ಮತ್ತು 1 ಲಕ್ಷ ಹಣವನ್ನ ರಜನಿಕಾಂತ್ ಗಿಫ್ಟ್ ನೀಡಿದ್ದಾರೆ. ವಿದೇಶದ ಸುದ್ದಿ ನೋಡೋಣ. ನ್ಯೂಯಾರ್ಕ್ನಲ್ಲಿ ಭಾರೀ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಹಿಮಪಾತ ಡೀಪ್ ಫ್ರೀಜ್ ಆಗಿ ಬದಲಾಗಿದ್ದು 16 ಜನ ಮೃತಪಟ್ಟಿದ್ದಾರೆ. ಸರ್ಕಾರದ ಅವೈಜ್ಞಾನಿಕ ನೀತಿಗಳಿಂದ ಹವಾಮಾನ ಬದಲಾವಣೆ ಆಗಿದೆ ಅಂತ ವಿಪಕ್ಷ ನಾಯಕರು ಆರೋಪಿಸ್ತಾ ಇದ್ದಾರೆ.